ಈ ರಾಜ್ಯೋತ್ಸವ. ತಮ್ಮೆಲ್ಲರಿಗೂ 2014ರ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡದ ನಾಡು, ನುಡಿ, ಕಲೆ, ಸಾಹಿತ್ಯ, ಕ್ರೀಡೆ, ಸಿನಿಮಾ, ರಂಗಭೂಮಿ ಮುಂತಾದ ಕ್ಷೇತ್ರಗಳಲ್ಲಿ ಹಲವಾರು ಜನ ಸೇವೆ ಸಲ್ಲಿಸಿ ನಾಡನ್ನ ಶ್ರೀಮಂತಗೊಳಿಸಿದ ಹೆಮ್ಮೆಯ ಕನ್ನಡಿಗರಿಗೆ ಮಾರ್ಸ್ ಮೇಲೆ ಹೋಗ್ಬೇಕು ಅಂತ ಈ ಹುಡುಗಿ ಒಂದು ಆಸೆ. ಸೊ ಅದಕ್ಕೆ ನಾವು ಫಸ್ಟ್ಲಿ ಜೋರಾಗಿ ಚಪ್ಪಾಳೆ ತರಬೇಕು. ಆದ್ರೆ ಮಾರ್ಸ್ಗೆ ಅಷ್ಟು ಈಸಿಯಾಗಿ ಬೇರೆ ಎಲ್ಲ ಭಾರತೀಯ ಜನರನ್ನ ಯಾಮಾರಿಸ್ಕೊಂಡು ಹೋಗೋದೇನು ಈಸಿ ಅಲ್ಲ. ಅದಕ್ಕೂ ಅದರದೇ ಆದಂತಹ ಕೆಲವು ವಿಚಾರಗಳು ಬೇಕು. ಈಗ ಒಬ್ರು ಇಸ್ರೋ ಆಗ್ಲಿ ಅಥವಾ ನಾಸಾದಲ್ಲಿ ಈ ಹುಡುಗಿ ಟ್ರೈನಿಂಗ್ ಎಲ್ಲ ತಗೊಂಡಿದ್ದಾಳೆ. ಸೊ ಬೇಸಿಕಲಿ ಇದು ಹೆಂಗಾಗುತ್ತೆ ಅಂದ್ರೆ, ನಾಸಾದಲ್ಲಿ ಒಂದು ಟ್ರೈನಿಂಗ್ ಬೇಕಂದ್ರೆ ಒಂದಷ್ಟು ವಿಚಾರಗಳಿದೆ. ಫಾರ್ ಎಕ್ಸಾಂಪಲ್, ಒಂದು ಏರ್ ಕ್ರಾಫ್ಟ್ ಅನ್ನ ಫ್ಲೈ ಮಾಡುವಂತ ಒಂದು ಕೋರ್ಸ್ ಬೇಕು, ಅಥವಾ ಸಬ್ಮರೀನ್, ನೀರಿನ ಕೆಳಗಡೆ ಹೋಗುವಂತ ಸಬ್ಮರೀನ್ ಅದನ್ನ ಮ್ಯಾನ್ಯೂವರ್ ಮಾಡುವಂತ ಒಂದು ಸ್ಕಿಲ್ಸ್ ಬೇಕು. ಸ್ಕೈ ಡೈವಿಂಗ್ ಮಾಡಿರ್ಬೇಕು. ಈ ಝೀರೋ ಗ್ರಾವಿಟಿ ಇರುವಂತಹ ಪ್ರದೇಶದಲ್ಲಿ ಇವಳು ನಡೆದಾಡಿರ್ಬೇಕು. ಇಂಥದೆಲ್ಲ ಸಾಧನೆಗಳನ್ನ ಮಾಡಿದಾಳೆ. ಪ್ಯಾರಾಸೇಲಿಂಗ್, ಪ್ಯಾರಾಗ್ಲೈಡಿಂಗ್, ಇದೆಲ್ಲ ಈ ಹುಡುಗಿ ಮಾಡಿದಂತ ವಯಸ್ಸಾದ್ರೂ ಎಷ್ಟಾದ್ರೂ ಗೆಸ್ ಮಾಡ್ತೀರಾ? ವಯಸ್ಸು ಇದು ಆಕ್ಚುಲಿ 20ರ ಒಳಗಿದೆ. 16-17. ಲವ್ ಮಾಡೋ ವಯಸ್ಸು ಕೇಳಿಲ್ಲ ಸರ್. ಇಂಟರ್ನ್ಯಾಷನಲ್ ಕ್ವೀನ್ ಎಲಿಜಬೆತ್ ಎಕ್ಸಲೆಂಟ್ Queen Elizabeth Exceptional Achievement Award 2008, National Exceptional Achievement Award 2008, Indira Gandhi Shiromani Award, Rashtriya Ratan Award, Aryabhatta Award, Leonardo da Vinci Award. ಇಂತಹ ಮಹಾನ್ ಸಾಧನೆಗಳನ್ನು ಮಾಡಿ ಹೀಗೆ ನಮ್ಮ ನಾಡಿಗೆ ಕೀರ್ತಿ ತಂದಿದ್ದಾರೆ. Congratulations and all the best to Shreya. ಮತ್ತಷ್ಟು ಸಾಧನೆಗಳು
ಅವಳ ಪಾಲಾಗಲಿ, ಮತ್ತಷ್ಟು ಯಶಸ್ಸು ಅವಳನ್ನ ಹಿಂಬಾಲಿಸಲಿ. ಧನ್ಯವಾದಗಳು ಭಾರ್ಗವ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಮಿಸ್ಟರ್ ಸುಮಯ್ಯ. ಥ್ಯಾಂಕ್ ಯು. ಆ್ಯಂಡ್ ಶ್ರೇಯಾ, ಈಗ ಒಂದೆರಡು ಮಾತನ್ನ ಆಡ್ಬೇಕು ನೀನು. ಆಕ್ಚುಲಿ ನಾನು ಈ ಸ್ಟೇಜ್ ಮೇಲೆ ಬಂದು ಮಾತಾಡೋ ಅಷ್ಟು ದೊಡ್ಡವಳೇನಲ್ಲ, ಯಾಕೆಂದ್ರೆ ಎಲ್ಲರೂ ಫುಲ್ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ಹೈಲಿ ಕ್ವಾಲಿಫೈಡ್ ಪೀಪಲ್ ಇದ್ದೀರಾ ಇಲ್ಲಿ. ಎಲ್ಲರೂ ಅವ್ರವ್ರ ಫೀಲ್ಡಲ್ಲಿ ದೊಡ್ಡ ಸಾಧನೆ ಮಾಡಿದ್ದೀರಾ. ನಾನು ಇನ್ನೂ ಸ್ಟೆಪ್ಪಿಂಗ್ ಸ್ಟೋನ್ಸ್ ಇರ್ತಾ ಇದ್ದೀನಿ. ಬಟ್ ಸ್ಟಿಲ್ ಬಿಗ್ FM ಅವರು ನನ್ನನ್ನು ಕರೆದಿ ನಂದೊಂದು ಡಾನ್ಸಲ್ಲಿ ಏನು ಸ್ವಲ್ಪ ಪ್ರತಿಭೆ ಇದೆ ಅಂದರೆ ನಿರುಪಮ ರಾಜೇಂದ್ರ ಸರ್ ನಾಮಷ್ಟಂತೂ ಇಲ್ಲ, ಬಿಕಾಸ್ ಅವ್ರದ್ದು ಎಕ್ಸ್ಪೀರಿಯನ್ಸ್ ನನ್ನ ಏಜ್ಗಿಂತ ಮಚ್ ಹೈಯರ್ ಇದೆ ಆ್ಯಂಡ್ ದೇ ಡಾನ್ಸ್ ಸೋ ವೆಲ್. ಬಟ್ ಸ್ಟಿಲ್ ನಂದೇನೋ ಸ್ವಲ್ಪ ಪ್ರತಿಭೆ ಇರೋದನ್ನ ನಿಮ್ಮೆಲ್ಲರ ಮುಂದೆ ತೋರ್ಸೋಕೆ ಒಂದು ಅವಕಾಶ ಕೊಟ್ಟು, ಜೊತೆಗೆ ಹಿಂಗೆ ನಮ್ಮಂತ ಅಂದರೆ ಚಿಕ್ಕವರಿಗೆ ಒಂದು ಇನ್ಸ್ಪಿರೇಷನಲ್, ಒಂದು ಮೋಟಿವೇಶನಲ್ ಥಿಂಗ್ ಇರಲಿ ಅಂತ ಹೀಗೆ ಅವಾರ್ಡ್ ಕೊಟ್ಟಿದ್ದಕ್ಕೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಈಚ್ ಒನ್ ಆಫ್ ದೆಮ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಭಾಳ ಎನ್ಕರೇಜ್ ಮಾಡಿದ್ದೀರಾ. ಈ ಎನ್ಕರೇಜ್ಮೆಂಟ್ ಇಂದ ನನಗೆ ಇನ್ನೂ ಜಾಸ್ತಿ ಸಾಧಿಸಬೇಕು, ಇನ್ನು ನಿಮ್ಮೆಲ್ಲರೂ ನಾನು ಇನ್ನೂ ಪ್ರೌಡ್ ಮಾಡಬೇಕು ಅನ್ನಿಸ್ತಾ ಇದೆ. ಸೊ ಥ್ಯಾಂಕ್ ಯು.